ಒಬ್ಬ ಹುಡುಗ PUC-ನಲ್ಲಿದ್ದಾನೋ ಅಥವಾ ಡಿಗ್ರಿನಲ್ಲಿದ್ದಾನೋ ಅವನಿಗೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕಂತ ಇದೆ, ಬಟ್ ಯಾವ್ದು ತೊಗೋಬೇಕು ನಾನು? IAS ಎಕ್ಸಾಮ್ ಇದೆ, KS ಎಕ್ಸಾಮ್ ಇದೆ, ಕೆಳಗಡೆಗೆ FDA, SDA, PSI ಎಕ್ಸಾಮ್ಸ್ ಇದೆ. ಸೊ ಈ ರೀತಿ ಹಲವಾರು ಎಕ್ಸಾಮ್ಸ್ ಇದ್ದಾವೆ. ಮಿತ್ತಾಗಿ ಈ ಬ್ಯಾಂಕಿಂಗ್ ಸೆಕ್ಟರ್ ಬಂದರೆ ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಅಂದರೆ ಮುಂಚೆ ಎಷ್ಟು ಒಂದು ಆಸ್ಪಿರೇಷನಲ್ ವ್ಯಾಲ್ಯೂ ಇತ್ತಲ್ಲ, ನಾನು ಆಗಬೇಕು ಅಂತೇಳಿ, ಈಗಲೂ ಹಾಗೆ ಇದೆಯಾ ಹೇಗೆ ಸೋಮಶೇಖರ್ ಸರ್? ಇವತ್ತಿಗೂ ರಿಲೆವೆಂಟಾಗಿ ಉಳ್ಕೊಂಡಿದೆ. ಇಲ್ಲದೆ ಹೋಗಿದ್ದರೆ 1,000 ಪೋಸ್ಟ್ಗಳಿಗೆ 7 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ. ಅಯ್ಯೋ 10 ಲಕ್ಷ ಜನ ಬರೀತಾರೆ ಅಂದರೆ ನಾನು ಎಲ್ಲ ಒಳಗಡೆ ಹೋಗ್ತೀನಿ ಅಂತ. ಸೊ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಎಷ್ಟು? ಸೀರಿಯಸ್ ಕ್ಯಾಂಡಿಡೇಟ್ಸು ಮ್ಯಾಕ್ಸಿಮಮ್ ಅಂದರೆ 1 ಲಕ್ಷ ಇರ್ಬೋದು. ತುಂಬ ಸೀರಿಯಸ್ ಅಂತಂದರೆ ಒಂದು 50,000 ಜನ ಇರ್ತಾರೆ. ಓಕೆ, ಅವ್ರು ಡಿಸೈಡ್ ಮಾಡಿದ್ದು ನಾನು IAS KS ಮಾಡ್ತೀನಿ ಅಂತಂದರೆ ಅವ್ರಿಗೆ ಒಂದು ಟೈಮ್ ಫ್ರೇಮ್ ಅಂತ ಹಾಕ್ಕೊಡೋದಾದರೆ, ಒಬ್ಬ ಡಿಗ್ರಿ ಮುಗಿಸಿರೋ ಹುಡುಗ ನಾನು ಕೇಳಿದರೆ ನಂಗೆ 4 ತಾಸು ತುಂಬ ಅನಿಸುತ್ತೆ, ನಿಮ್ಗೆ 8 ತಾಸು ತುಂಬ ಅನಿಸ್ಬೋದು ಹಾಗೆ. ಬಟ್ ಜನರಲ್ ಆಗಿ ಎಷ್ಟು ಓದಬೇಕಾಗುತ್ತೆ ಸರ್? ನನಗೆ ಈ ಪ್ರಶ್ನೆ ತುಂಬ ಜನ ಹುಡುಗರು ಕೇಳ್ತಾರೆ. ಟಾರ್ಗೆಟ್ ಹಾಕ್ಕೊಡಿ ಸರ್, ಟೈಮ್ ಟೇಬಲ್ ಹಾಕ್ಕೊಡಿ ಅಂತ. ನಾನು ನಂಬೋ ಟೈಮ್ ಟೇಬಲ್ ಏನು ಗೊತ್ತಾ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಗುರುಕೂಲ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಬಟ್ ಅವ್ರ ಬಗ್ಗೆ ಪರಿಚಯ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಭಾಳಷ್ಟು ಜನ ನೀವು ವಿದ್ಯಾರ್ಥಿಗಳಿರ್ತೀರಿ ಅಥವಾ ಕೆಲಸ ಮಾಡೋರಿರ್ಬೋದು. ಭಾಳಷ್ಟು ಜನರ ಮನಸ್ಸಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಒಂದು ಬೀಜ ಬಿತ್ತನೆ ಆಗುತ್ತೆ. ಅದೇನೆಂದರೆ ನೀನು IAS ಮಾಡು, KS ಮಾಡು, ಕಾಂಪಿಟೇಟಿವ್ ಎಕ್ಸಾಮ್ ತಗೋ, ಒಳ್ಳೆ ಅಧಿಕಾರಿ ಆಗು ಅನ್ನೋದೊಂದು ಬರುತ್ತೆ. ಅವಲ್ಲಿ ಪೊಲೀಸ್ ಆಫೀಸರ್ ಆಗು, IPS ಮಾಡು, ಈ ಥರದ್ದೆಲ್ಲ ಬರುತ್ತೆ. ಒಂದಷ್ಟು ಜನ ಆ ಒಂದು ರಸ್ತೆಯಲ್ಲಿ ಹೋಗಿ ಸಕ್ಸಸ್ ಕೂಡ ಕಾಣ್ತಾರೆ, ಒಂದಷ್ಟು ಜನ ಸಕ್ಸಸ್ ಕಾಣಲ್ಲ, ಒಂದಷ್ಟು ಜನ ಅದನ್ನು ಮಾಡೋಕ್ಕೆ ಹೋಗಲ್ಲ. ಈ ಥರದ್ದೆಲ್ಲ ಇರುತ್ತೆ. ಆದರೆ ಒಂದು ಅತ್ಯಂತ ಏನು ಹೇಳಿ, ನಿಮಗೆ ನಿಮ್ಮ ಲೈಫಿಗೆ ಒಂದು ಟರ್ನ್ ಕೊಡುವಂಥ ಹುದ್ದೆ ಮತ್ತು ನಿಮ್ಮ ಸಮಾಜಕ್ಕೆ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಏನಾದರೂ ಒಂದು ಒಳ್ಳೆಯ ಹುದ್ದೆಗಳು ಅಂತಂದರೆ ಅದು ಭಾರತ ಸರ್ಕಾರದ ಅಥವಾ ಕರ್ನಾಟಕ ಸರ್ಕಾರದ ಹುದ್ದೆಗಳು. KS ಅಧಿಕಾರಿಗಳಾಗ್ಬೋದು ಅಥವಾ IAS ಅಧಿಕಾರಿಗಳಾಗ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಾಗ್ಬೋದು. ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡೋದು ಹೇಗೆ ಅಂತ ಕಲಿಸೋಕ್ಕೆ ಸುಮಾರು ಇನ್ಸ್ಟಿಟ್ಯೂಟ್ಗಳಿವೆ. ಅಂಥದ್ರಲ್ಲಿ ಒಂದು ಬೆಂಗಳೂರಿನಲ್ಲಿರುವಂಥ ಟಾಪರ್ IAS ಅಂತ. ಈ ಟಾಪರ್ IASನ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಸೋಮಶೇಖರ್ ಹುಲ್ಮನಿ ಅವ್ರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಒಂದು ಕನಸು ಬಿದ್ದು ಹೋಗಿರುತ್ತೆ. ನಾನು KS, ನಾನು IAS, ನಾನು IPS ಅಂತ ಬಂದು ಹೋಗಿರುತ್ತೆ. ಅವನಾದರೂ ಮಾಡಿರ್ತಾನೆ ಅಥವಾ ಅವ್ನ ಫ್ರೆಂಡ್ಸ್ ಮಾಡಿರ್ತಾರೆ, ಯಾರೋ ಒಬ್ಬರು ನಮ್ಮ ಒಂದು ಸರ್ಕಲಲ್ಲಿ ಇದ್ದೇ ಇರ್ತಾರೆ. ಯಾವುದೊಂದು ಎಕ್ಸಾಮ್ನ ತೊಗೊಂಡಿರ್ತೀವಿ, ಅದೊಂದು ಫೇಸ್ ಇರುತ್ತೆ. ಕೆಲವೊಬ್ರು ಮಾತ್ರ ತುಂಬ ಕ್ಲಾರಿಟಿ ಇರುತ್ತೆ, ನಂಗೆ ಬೇಡ ಬೇಕಂತ. ಬಟ್ ಎಲ್ಲ ತುಂಬ ಜನರಿಗೆ ಅದೊಂದು ಕನಸಿರುತ್ತೆ. ಸೊ ಹೀಗಾಗಿ ಇಂಥ ವಿದ್ಯಾರ್ಥಿಗಳಿಗೆ ಅಂದರೆ ಈ ಥರ ನೀವು PUC ಇರ್ಬೋದು, ಡಿಗ್ರಿ ಇರ್ಬೋದು, ಅಥವಾ ನೀವು ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ನೀವು ಕೂಡ ಅಧಿಕಾರಿ ಆಗಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನ ಕೇಳುವಂಥ ಒಂದು ಪ್ರಯತ್ನವನ್ನು ನಾನು ಇವತ್ತು ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಮತ್ತೊಂದು ಸಲ ಸ್ವಾಗತ ಸೋಮಶೇಖರ್ ಸರ್. ಸೊ 2025 ಮೇ ತಿಂಗಳಲ್ಲಿದ್ದೀವಿ ನಾವು. ಈಗಲೂ ಕೂಡ ಈ ಒಂದು ಎಕ್ಸಾಮ್ಗಳು ಅಷ್ಟೇ ಇಂಪಾರ್ಟೆಂಟಾಗಿ ಉಳ್ಕೊಂಡಿದೆಯಾ? ಈ ಒಂದು ಬದಲಾಗ್ತಿರೋ ಟೆಕ್ನಾಲಜಿ, ಬದಲಾಗ್ತಿರೋ ಬದುಕು, ಓಕೆ. ಸೊ ಈ ಸಂದರ್ಭದಲ್ಲಿ ಹೇಗಿದೆ ಈ ಎಕ್ಸಾಮ್ಗಳನ್ನ? ಅಂದರೆ ಮುಂಚೆ ಅಷ್ಟು ಒಂದು ಆಸ್ಪಿರೇಷನಲ್ ವ್ಯಾಲ್ಯೂ ಇತ್ತಲ್ಲ, ನಾನು ಆಗಬೇಕು ಅಂತೇಳಿ, ಈಗಲೂ ಹಾಗೆ ಇದೆಯಾ ಹೇಗೆ ಸೋಮಶೇಖರ್ ಸರ್? ಆ್ಯಕ್ಚುಲಿ ಒಳ್ಳೆಯ ಪ್ರಶ್ನೆಯಿಂದನೇ ಶುರು ಮಾಡಿದ್ರಿ ಸರ್. ಏನಂದರೆ ಇವತ್ತು ಎಷ್ಟರ ಮಟ್ಟಿಗೆ ಪ್ರಪಂಚ ಬದಲಾಗ್ತಾ ಇದೆ ಅಂತಂದರೆ, ಬಹುಶಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲಂತೂ ದೊಡ್ಡ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಎಷ್ಟೋ ಜನ ಜಾಬ್ಸ್ಗಳು ಕಳ್ಕೊಳ್ತಾ ಇದ್ದಾರೆ, ಗೊತ್ತಿರೋಂಥ ಸತ್ಯ ಎಲ್ಲ ಫೀಲ್ಡಲ್ಲೂ. ಸೊ 2 ಕಾರಣಗಳಿದೆ. ಒಂದು ಆಸ್ಪಿರೇಷನ್, ನಾನೊಂದು IAS ಆಗಬೇಕು, ನಾನೊಂದು DC ಆಗಬೇಕು, ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಬೇಕು, ಅಥವಾ ತಹಸೀಲ್ದಾರ್ ಆಗಬೇಕು. ಭಾಳಷ್ಟು ಜನಕ್ಕೆ ಕನಸಿರುತ್ತೆ. ಅದು ಒಂದು ಕಡೆಗೆ. ಅಂದರೆ ನಾನು ಏನೋ ಒಂದು ದೊಡ್ಡ ಹುದ್ದೆ, ನಾನೇನೋ ಜನರ ಸೇವೆ ಮಾಡಬೇಕು, ಒಂದು ಸಮಾಜದಲ್ಲಿ ಒಂದು ದೊಡ್ಡ ಸೇವೆಯನ್ನು ಮಾಡಿ ರೆಕಗ್ನಿಷನ್ ತಗೊಳ್ಬೇಕು, ಆ ಒಂದು ಕಡೆಗೆ. ಅದ್ರ ಜೊತೆಗೆ ಇನ್ನೊಂದು ಬ್ರಾಕೆಟಲ್ಲಿ ಹೇಳ್ಬಿಡ್ತೀನಿ, ನಾನು ದುಡ್ಡು ಮಾಡಬೇಕು ಅಂತ ಕೂಡ ಸುಮಾರು ಜನ ಇರ್ತಾರೆ. ಖಂಡಿತ. ನಾನು ಅದನ್ನು ನೆಗೆಟಿವ್ ಹೇಳ್ತಾ ಇಲ್ಲ, ನಾನು ಅದನ್ನು ಅಂದರೆ ನೆಗೆಟಿವ್ ಅಂತ ಹೇಳಲ್ಲ ಅಂತ ಹೇಳೋದು ತಪ್ಪೆ. ಓಕೆ,
ತುಂಬ ಜನರಿಗೆ ದುಡ್ಡು ಮಾಡಬೇಕಂತ ಕೂಡ ಬರ್ತಾರೆ, ಇರಲಿ ಆ ಒಂದು ಸಂಖ್ಯೆ ಕೂಡ ಇರಲಿ. ಬಟ್ ದುಡ್ಡು ಮಾಡಲು ಅದು ಬೇರೆ ಪ್ರಶ್ನೆ. ಆದರೆ ಸೇವೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಜನರಿಗೆ ಸಹಾಯ ಮಾಡೋಕ್ಕಂತೂ ಒಳ್ಳೆ ಅವಕಾಶ ಇಲ್ಲ. ಖಂಡಿತವಾಗ್ಲೂ ಸರ್, ಆ ಥರ ಒಂದಿಷ್ಟು ಜನ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅದು ಏನೇ ಟ್ರೆಂಡ್ ಚೇಂಜ್ ಆಗ್ಬೋದು, ಮಾಡಬೇಕು ಅನ್ನೋಕ್ಕೆ ಒಂದು ಅವಕಾಶ ಕೊಡುವಂಥ ಒಂದು ಇದು. ಇನ್ನು ಎರಡನೇದು ಏನಂದರೆ, ಬದಲಾಗ್ತಿರೋ ಈ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಜಾಬ್ಸು ಸೆಕ್ಯೂರಿಟಿ ಇನ್ನೂ ಇದಾಗ್ತಾ ಇದೆ. ಸೊ ಗೌರ್ಮೆಂಟ್ ಸೆಕ್ಟರ್ಗೆ ಹೋದರೆ ಅಟ್ಲೀಸ್ಟ್ ನಾನು 60 ವರ್ಷದವರೆಗೂ ಇರ್ಬೋದಲ್ಲಪ್ಪ. ಸೊ ಈ ಎರಡು ಕಾರಣಗಳಿಗೂ ಕೂಡ ಇವತ್ತಿಗೂ ರಿಲೆವೆಂಟಾಗಿ ಉಳ್ಕೊಂಡಿದೆ. ಇಲ್ಲದೆ ಹೋಗಿದ್ದರೆ 1,000 ಪೋಸ್ಟ್ಗಳಿಗೆ 7 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ. 1000 ಪೋಸ್ಟಿಗೆ 7 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ. ಅಥವಾ ಸ್ಟೇಟ್ ಲೆವೆಲಲ್ಲಿ ತೊಗೊಂಡ್ರೆ KS ಎಕ್ಸಾಮ್ಗೆ ಇರೋ 384 ಈ ಸತಿ ಕರೆದಿದ್ದು, ಅದಕ್ಕೆ ಸುಮಾರು 3 ಲಕ್ಷ ಜನ ಅಪ್ಲೈ ಮಾಡ್ತಾ ಇರಲಿಲ್ಲ. ಸೊ ನಾನು ಹೇಳೋದಕ್ಕಿಂತ ಡಾಟಾ ಹೇಳ್ತಾ ಇದೆ. ಸೊ ಅದು ಇವತ್ತಿಗೂ ಕೂಡ ಯಾವ ಕಾರಣಕ್ಕೆ 2 ಕಾರಣಗಳು ಕೊಟ್ಟಿದ್ದೀನಿ. ಎಸ್ ವಂಡರ್ಫುಲ್ ಸರ್. ಸೊ ನನ್ನ ಒಂದು ಪ್ರಶ್ನೆ, ನಿಮ್ಮ ಒಂದು 7 ವರ್ಷಗಳಿಂದ ನೀವು ಟಾಪರ್ IAS ನಡೆಸ್ತಾ ಇದ್ದೀರಾ, ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಾವು KS ಮತ್ತು IAS ಅಂತ ನಾನು ಹೇಳಿದೆ, ನಾನೊಬ್ಬ ಲೇಮನ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ನನಗೆ ಅದ್ರ ಬಗ್ಗೆ ಅಷ್ಟು ಡೀಪಾಗಿ ನಾಲೆಜ್ ಇಲ್ಲದೆ ಇರೋದ್ರಿಂದ, ಇದ್ರ ಹೊರತಾಗಿ ಸುಮಾರು ಅಲ್ಲಿ ಎಕ್ಸಾಮ್ಗಳು, ತುಂಬ ಒಳ್ಳೆಯ ಎಕ್ಸಾಮ್ಗಳು, ತುಂಬ ಅದ್ಭುತವಾದ ಎಕ್ಸಾಮ್ಗಳು, ಲೈಫ್ ಅವಕಾಶ ಕೊಡುವಂಥ ಎಕ್ಸಾಮ್ಗಳಿದೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ಒಬ್ಬ ಹುಡುಗ PUCನಲ್ಲಿದ್ದಾನೋ ಅಥವಾ ಡಿಗ್ರಿನಲ್ಲಿದ್ದಾನೋ, ಅವನಿಗೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕಂತ ಇದೆ, ಬಟ್ ಯಾವ್ದು ತೊಗೋಬೇಕು ನಾನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಕೆಪಾಸಿಟಿ ಅಂತ ಇರುತ್ತೆ. ನಾನು ಆಗದೇ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನಮ್ಮನ್ನು ನಾವು ಒಂದ್ಸರಿ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ಈಗ ನನಗೆ ಎಷ್ಟು ಇಂಗ್ಲೀಷ್ ಬರಲ್ಲ ಅಂತ ಅಂದ್ಕೊಳ್ಳಿ. ಸೊ ನಾನು IAS ಮಾಡಬೇಕು ಅಂತಂದರೆ ಫಸ್ಟ್ ನಾನು ಇಂಗ್ಲೀಷ್ ಕಲ್ತ್ಕೊಳ್ಳೇಬೇಕು, ಸುಮ್ಮನೆ ಆಸ್ಪೈರ್ ಮಾಡೋದಲ್ಲ. ಯಾಕಂದರೆ ಅಲ್ಲಿ ಮಿನಿಮಮ್ ನೀವು ಕನ್ನಡದಲ್ಲಿ ಬರೀಬೇಕು ಅಂದರೂ ಕೂಡ ಫಸ್ಟ್ ಲೆವೆಲಲ್ಲಿ ಇಂಗ್ಲೀಷಲ್ಲೇ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಂಗ್ಲೀಷೇ ಬರಲ್ಲ ಅಂದರೆ ನಾನು IAS ಮಾಡ್ತೀನಿ, ಆಗಲ್ಲ. ಬಟ್ ಕನ್ನಡದಲ್ಲಿ ನಾನು ತೊಗೊಳ್ಬೋದು. ಸೊ ಹಾಗಾಗಿ ಆ ಒಂದು ಕೆಪಾಸಿಟಿ ಚೆಕ್ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು. ಯಾಕಂದರೆ IAS ಎಕ್ಸಾಮ್ ಇದೆ, KS ಎಕ್ಸಾಮ್ ಇದೆ, ಕೆಳಗಡೆಗೆ FDA, SDA, PSI ಎಕ್ಸಾಮ್ಸ್ ಇದೆ. ಸೊ ಈ ರೀತಿ ಹಲವಾರು ಎಕ್ಸಾಮ್ಸ್ ಇದ್ದಾವೆ. ಇತ್ತಾಗ ಈ ಬ್ಯಾಂಕಿಂಗ್ ಸೆಕ್ಟರ್ ಬಂದರೆ ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಪ್ರತಿ ತಿಂಗಳಿಗೆ ಒಂದು ಎಕ್ಸಾಮ್ ಕಾಲ್ ಆಗೋ ಲೆವೆಲಿಗೆ ಆಪರ್ಚುನಿಟೀಸ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬಂದರೆ. ಸೊ ಹಾಗಾಗಿ ಮತ್ತು ಕೆಲವೊಂದು ಸರಿ ನಮ್ಮ ಇಂಟ್ರೆಸ್ಟ್ ಕೂಡ ಮ್ಯಾಟ್ರ್ ಆಗುತ್ತೆ. ಎಕ್ಸಾಕ್ಟ್ಲಿ, ನಾನು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಇವಾಗ ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಅಂದಾಗ ಆ ಓರಿಯೆಂಟೇಷನ್ ಇರೋಂಥ ಎಕ್ಸಾಮ್ ತೊಗೊಂಡ್ರೆ ಸ್ವಲ್ಪ ಬೇಗ ಕ್ಲಿಯರ್ ಮಾಡ್ತೀನಿ. ವೆರಿ ಟ್ರೂ. ಅಥವಾ ಮ್ಯಾಥ್ಸ್ ಇಷ್ಟನೇ ಆಗಲ್ಲ, ಆವಾಗ ಏನಾಗುತ್ತೆ, ಸೊ ನನಗೆ ಜನರಲ್ ಸ್ಟಡೀಸು, ಹಿಸ್ಟ್ರಿ, ಜಾಗ್ರಫಿ ಈ ಥರದ್ದು ಇಷ್ಟ ಇದೆ ಅಂದಾಗ, ಸೊ ನಾವಿಲ್ಲಿ IAS, KS ಅದರಲ್ಲೇ ಒಂದು ಸ್ಟ್ರೀಮ್ ಇದೆ. ಕೆಲವರಿಗೆ ಸೈನ್ಸ್ ಇಷ್ಟ ಆಗುತ್ತೆ, ಅವರು ಟೆಕ್ನಿಕಲ್ ಫೀಲ್ಡ್ ಎಕ್ಸಾಮ್ಸ್ ಕೂಡ ಇದೆ. ಒಳ್ಳೆ ಪ್ರಶ್ನೆ ನಿಮ್ಮದು. ಭಾಳಷ್ಟು ಜನಕ್ಕೆ ಅಂದರೆ ಇವತ್ತು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಸರ್, ನಾನು ಮೆಡಿಕಲ್ ಮುಗಿಸಿದ್ದೀನಿ. ಸೊ ನನಗೆ ಅವ್ರಿಗೆ ಐಡಿಯಾನೇ ಇಲ್ಲ, ಇಂಜಿನಿಯರಿಂಗ್ ಸರ್ವಿಸ್ ಅಂತ ಒಂದು ಎಕ್ಸಾಮ್ ಇದೆ. ಸೊ UPSC ಎಕ್ಸಾಮ್, ಇಂಜಿನಿಯರಿಂಗ್ ಸರ್ವಿಸ್ ಅಂತ. ಹೌದು ಸರ್. ಸೊ UPSCನೇ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಅದನ್ನು ಕೂಡ. ಓಕೆ, ಅದೇ ಥರ ಮೆಡಿಕಲ್ ಸರ್ವಿಸ್ ಕೂಡ ಇದೆ. ಸೊ ಇದನ್ನು ಅವರು ಯೋಚನೆ ಮಾಡಲ್ಲ. ಓಕೆ, ನಾನು ಮೆಡಿಕಲ್ ಮುಗಿಸಿದ್ದೀನಿ, ನಾನು ಬರೀ IAS ಮಾಡಬೇಕು, ಹಾಗೇನಿಲ್ಲ. ಆದರೆ ನಿಮ್ಮ ಇಂಟ್ರೆಸ್ಟ್ ಫಸ್ಟ್. ಎಕ್ಸಾಕ್ಟ್ಲಿ, ನಿಮಗೆ ಇಂಟ್ರೆಸ್ಟು ನೀವು ಓದಿನಂಥ ಸಬ್ಜೆಕ್ಟಲ್ಲೇ ಇದ್ದರೆ ಇಂಜಿನಿಯರಿಂಗ್ ಸರ್ವಿಸ್ ಮಾಡಿ. ಏನು ಸರ್ IES ಅಂದರೆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಪಾಸ್ ಮಾಡಿದವರು ಏನು ಮಾಡ್ತಾರೆ ಅವ್ರ ಮುಂದೆ? ಸರ್ ಇವಾಗ ರೈಲ್ವೆ ಟೆಕ್ನಿಕಲ್ ಜಾಬ್ಸ್ ತುಂಬ ಇದೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟಲ್ಲೂ ಇದೆ, ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಆಗ್ತಾರೆ. ಸೊ PWD ಡಿಪಾರ್ಟ್ಮೆಂಟ್ ಇರುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇರುತ್ತೆ. ಇಲ್ಲಿ ಹೊರಗಡೆಗೆ ಒಬ್ಬ IASಗೆ ಯಾಕೆ ಅಷ್ಟೊಂದು ಬೆಲೆ ಬಂದಿದೆ ಅಂದರೆ, ಅವನು ಪಬ್ಲಿಕ್ಕಲ್ಲಿರ್ತಾನೆ. ಸೊ ಮೂರತ್ತು ಪಬ್ಲಿಕ್ ಇಂಟ್ರಾಕ್ಷನ್ ಇರೋದ್ರಿಂದ ಎಲ್ರಿಗೂ ಅವ್ರ ಬಗ್ಗೆ ಗೊತ್ತು. ಅಷ್ಟೇ ಪವರ್ಫುಲ್ ಪೋಸ್ಟು ಅಲ್ಲೂ ಇದೆ. ಸೊ ಹಾಗಾಗಿ ನನಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಅನಿಸಿದರೆ ನೀವು ಅಲ್ಲಿ ಹೋಗಿ. ಇಲ್ಲ ನನಗೆ ಜನರಿಕ್ ಸರ್ವಿಸು ಇಷ್ಟ ಮತ್ತು ನಂಗೆ ಜನರಲ್ ಸ್ಟಡೀಸ್ ಓದಲಿಕ್ಕೂ ಇಷ್ಟ, ಸೊ ನಾನು ಬರ್ತೀನಿ ಅಂದರೆ IAS, KS ಇಲ್ಲ ಕೆಳಗೆ ಅಂದರೆ ಅದಕ್ಕೆ ಹಂತದಲ್ಲಿ ಕೆಳಗೆ ಅಂದರೆ ನೀವು PSI ಮಾಡ್ಬೋದು ನೀವು. ಸೊ ಅಥವಾ ಗ್ರೂಪ್ C ಎಕ್ಸಾಮ್ಸ್ ಬರುತ್ತೆ, FDA ಬರುತ್ತೆ, SDA ಬರುತ್ತೆ. ಸೊ ತುಂಬ ಎಕ್ಸಾಮ್ಸ್, IPS ಬರುತ್ತೆ, IAS ಕೆಳಗಡೆ IFS ಬರುತ್ತೆ, ಫಾರೆಸ್ಟ್ ಸರ್ವಿಸು. ಫಾರೆಸ್ಟ್ ಸರ್ವಿಸ್ ಕೂಡ ಇದೆ. ನಾನೊಂದು ಐಡಿಯಾ ಕೊಟ್ಬಿಡ್ತೀನಿ ಎಕ್ಸಾಮ್ ಆ್ಯಕ್ಚುಲಿ ಏನಿರುತ್ತೆ ಅಂತ, ಪ್ರೋಸೆಸ್ ಬಗ್ಗೆ. IAS ಎಕ್ಸಾಮ್ನ IAS ಅಂತ ಹೇಳ್ತೀವಿ, ಆ್ಯಕ್ಚುಲಿ IAS ಅಂತ ಎಕ್ಸಾಮ್ ಇಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ, ನಾಗರಿಕ ಸೇವಾ ಪರೀಕ್ಷೆ ಅಂತ ನಾವು ಕರಿತೀವಿ. ಸೊ ಇಲ್ಲೇನಂತಂದರೆ ಪೋಸ್ಟ್ ಏನಂದರೆ ದೇವನೊಬ್ಬ ನಾಮ ಹಲವು ಅಂದಂಗೆ ಎಕ್ಸಾಮ್ ಒಂದೇ. ಸೊ ಇಲ್ಲಿ ಪೋಸ್ಟ್ಗಳು ಬೇಕಾದಷ್ಟು. ಸೊ ಈಗ ಟಾಪಲ್ಲಿ 3 ಸರ್ವಿಸ್ ಯೂಶಲಿ ನಾವು ರೆಕಗ್ನೈಸ್ ಮಾಡ್ತೀವಿ. IAS, IPS ಮತ್ತು IFS, ಫಾರಿನ್ ಸರ್ವಿಸು, ಈ ಮೂರನ್ನು ಟಾಪಲ್ಲಿ ನೋಡ್ತೀವಿ. ಸೊ ಇನ್ನೊಂದು ಅದಕ್ಕೆ ಅಷ್ಟೇ ಈಕ್ವಲೆಂಟಾಗಿ ನಮಗೆ ಫಾರೆಸ್ಟ್ ಸರ್ವಿಸ್ ಕೂಡ ಇವತ್ತಿದೆ. ಸೊ ಇಲ್ಲಿ ಈ ಎಕ್ಸಾಮ್ಗಳು ಅಂದರೆ ಬರೀ 3 ಟಾಪ್ ಇರೋದ್ರಿಂದ IAS ಅಂತ ನಾವು ಹೇಳ್ತೀವಿ ಅಷ್ಟೇ. ಅದರೊಳಗಡೆಗೆ IRS ಇದೆ, ಅಂದರೆ ರೈಲ್ವೆ ಸರ್ವಿಸ್ ಇದೆ, ರೆವಿನ್ಯೂ ಸರ್ವಿಸ್ ಇದೆ, ಕಾರ್ಪೊರೇಟ್ ಸರ್ವಿಸ್ ಇದೆ,
ಓಕೆ, ಅಂಡಮಾನ್ ನಿಕೋಬಾರ್ ಅಡ್ಮಿನಿಸ್ಟ್ರೇಟರ್ ಆಗೋಕ್ಕೆ ಅವಕಾಶ ಇದೆ, ಪೊಲೀಸ್ ಸರ್ವಿಸ್ ಇದೆ, ಡೆಲ್ಲಿಗೂ ಅದೇ ಥರ ನೀವು ಪೊಲೀಸ್ ಡಿಪಾರ್ಟ್ಮೆಂಟು ಸೇರ್ಕೋಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ ಆಗ್ಬೋದು. ಸೊ ಹೀಗೆ ಸುಮಾರು ಒಂದು 26 ಈವನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಕೂಡ ಆ್ಯಡ್ ಮಾಡಿದರು. ಸೊ ಇಷ್ಟೊಂದು ಅವಕಾಶಗಳಿರುತ್ತೆ. ಸೊ ಎಲ್ಲರೂ ಎಕ್ಸಾಮ್ ಬರೆದ ತಕ್ಷಣ IAS ಆಗಿರಲ್ಲ. ಎಕ್ಸಾಕ್ಟ್ಲಿ. ಸೊ ಒಂದು 100 ಜನಕ್ಕೆ ಅವಕಾಶ ಸಿಕ್ಕರೆ ಇನ್ನು ಉಳಿದಿರೋ 900 ಜನ ಅವರು ಬೇರೆ ಸರ್ವಿಸ್ಗಳನ್ನೇ ಚೂಸ್ ಮಾಡ್ತಾರೆ. ಸರ್, ಕರ್ನಾಟಕದಲ್ಲೇ ನಾನು ಸರ್ವಿಸ್ ಮಾಡಬೇಕು, ಎಕ್ಸಾಂಪಲ್ ಹೇಳ್ತಾರೆ, ನನಗೆ ಇಂಗ್ಲೀಷ್ ಅಷ್ಟೊಂದು ಗೊತ್ತಿಲ್ಲ, ಕನ್ನಡ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋರು ಏನು ಮಾಡಬೇಕು ಸರ್? ಸರ್, ಆಗಲ್ಲ ನಾನು ಫಸ್ಟ್ಗೆ ಹೇಳಿದೆ, ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ತೊಗೊಂಡ್ರೆ ಪೂರ್ತಿ ಕನ್ನಡದಲ್ಲೇ ಬರೀಬೋದು. ಫಸ್ಟ್ ಎಕ್ಸಾಮ್ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ. ಇದು ಏನಂದರೆ ಯಾವುದೇ ಎಕ್ಸಾಮ್ನಲ್ಲಿ ಇಂಡಿಯಾದಲ್ಲಿ ಸುಮಾರು 600 ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, 600. ನಾವು ಬರೀ ಒಂದು 10 ಇಟ್ಕೊಂಡು ಮಾತಾಡ್ತಾನೆ ಇರ್ತೀವಿ ಅವಾಗ. ಸೊ ಎಲ್ಲ ಎಕ್ಸಾಮು ಕೂಡ 3 ಪ್ರೊಸೆಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಅಂದರೆ ಫಸ್ಟ್ ಲೆವೆಲಲ್ಲಿ ಏನು ಅಂತಂದರೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕರಿತೀವಿ IAS ಅಲ್ಲಿ. ಅಲ್ಲೇನಪ್ಪ ಅಂತಂದರೆ ಆ್ಯಕ್ಚುಲಿ ಇದು ಸೆಲೆಕ್ಷನ್ ಎಕ್ಸಾಮ್ ಅಲ್ಲ, ಇದು ಎಲಿಮಿನೇಷನ್ ಎಕ್ಸಾಮು. ಕರೆಕ್ಟ್. ಯಾಕೆ? ಈ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ 4 ಆಪ್ಷನಲ್ಲಿ ಒಂದೊಂದು ರೈಟು ಅಂತ, ತಪ್ಪು ಮಾಡಿದರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಮುಂಚೆ ಏನಾಗ್ತಿತ್ತು, 80ಸ್ಗಿಂತ ಮುಂಚೆ ಈ ಪ್ರಿಲಿಮಿನರಿ ಎಕ್ಸಾಮೇ ಇರಲಿಲ್ಲ, ಬರೀ ಮೇನ್ಸ್ ಎಕ್ಸಾಮ್ ಇರೋದು. ಸೀರಿಯಸ್ ಇದ್ದವರು, ಸೀರಿಯಸ್ ಇಲ್ಲದೆ ಇದ್ದವರು ಎಲ್ಲರೂ ಎಕ್ಸಾಮ್ ಬರೀತಾಯಿದ್ರು. ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿಸೋದೇ ಒಂದು ಬರ್ಡನ್ ಆಗೋದು. ಸೊ ಲೆಟ್ ಅಸ್ ಎಲಿಮಿನೇಟ್ ದೀಸ್ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ಈಗ 100 ರೂಪೀಸ್ ಇದೆ ಫೀಸ್ ಅಂತ ಹಾಕೋರೋದಿಷ್ಟು ಜನ, ತೂರಿಕೆಗೆ ಹಾಕೋರೋದಿಷ್ಟು ಜನ, ನಾನು IAS ಎಕ್ಸಾಮ್ ಬರೀತಿದ್ದೀನಿ ಅಂತ, ಮತ್ತು ಹೆಣ್ಮಕ್ಳಿಗೆ ಅದು ಫೀಸ್ ಇಲ್ಲ, ಸೊ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಸೊ ಹಾಗಾಗಿ ಈ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ ಇದು ಭಾಳ ಇಂಪಾರ್ಟೆಂಟ್ ನನಗೆ ಹೇಳ್ತಾ ಇರೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, 7 ಲಕ್ಷ ಜನ ಬರೀತಾರೆ ಅಂತ ನಾನು ಹೇಳಿದೆ. ಸೊ ಹೈಯೆಸ್ಟ್ ಅಂದರೆ 11 ಲಕ್ಷ ಜನ ಒಂದು ಸರಿ ಬರೆದಿದ್ದಾರೆ ನಾವು RTನಲ್ಲಿ ನೋಡಿರೋ ಪ್ರಕಾರ. ಸೊ ಗಾಬರಿ ಆಗಿಬಿಡುತ್ತೆ, ಅಯ್ಯೋ 10 ಲಕ್ಷ ಜನ ಬರೀತಾರೆ ಅಂದರೆ ನಾನು ಎಲ್ಲ ಒಳಗಡೆ ಹೋಗ್ತೀನಿ ಅಂತ. ಸೊ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಎಷ್ಟು? ಸೀರಿಯಸ್ ಕ್ಯಾಂಡಿಡೇಟ್ಸು ಮ್ಯಾಕ್ಸಿಮಮ್ ಅಂದರೆ 1 ಲಕ್ಷ ಇರ್ಬೋದು. ತುಂಬ ಸೀರಿಯಸ್ ಅಂತಂದರೆ ಒಂದು 50,000 ಜನ ಇರ್ತಾರೆ. ತುಂಬ ಸೀರಿಯಸ್ಸು, ಹೌದು, ಡೂ ಆರ್ ಡೈ, ನಾನು ಮಾಡಲೇಬೇಕು ಅಂತ ಆಟಕ್ಕೆ ಬಿದ್ದವರು. ಸೊ ಇದು ಪ್ರಿಲಿಮಿನರಿ ಎಕ್ಸಾಮು, ಇದು ಸೆಲೆಕ್ಷನ್ ಎಕ್ಸಾಮ್ ಅಲ್ಲ, ಇದು ಎಲಿಮಿನೇಷನ್ ಎಕ್ಸಾಮ್. ಸೆಕೆಂಡ್ ಲೆವೆಲ್ ಬಂದರೆ ಅಲ್ಲೇನಿರುತ್ತೆ ಅಂತಂದರೆ, ಸೊ ನಿಮಗೆ ಡಿಗ್ರಿ ಎಕ್ಸಾಮ್ ಥರ ನಿಮಗೆ ಡಿಟೇಲ್ ಆಗಿ ಎಸ್ಸೆ ಟೈಪ್ ಆನ್ಸರ್ಸ್ ಬರೆಯೋಕ್ಕಿರುತ್ತೆ. ಸೊ ಅಲ್ಲೇನು ಅಂತಂದರೆ ಒಂದು ಎಸ್ಸೆ ಪೇಪರ್ ಇರುತ್ತೆ. ಟೋಟಲಿ ನಾವು 7+2 ಅಂತ ಹೇಳ್ತೀವಿ. ಫಸ್ಟ್ IAS ಹೇಳ್ತೀನಿ, ಕಂಪೇರ್ ಮಾಡಿ KS ಕೂಡ ಹೇಳ್ತೀನಿ. ಸೊ ಇಲ್ಲಿ ಒಂದು ಎಸ್ಸೆ ಜನರಲ್ ಸ್ಟಡೀಸು 1, 2, 3, 4 4 ಸಬ್ಜೆಕ್ಟು. ಅದಾದ ಮೇಲೆ ಒಂದು ಆಪ್ಷನಲ್ ಸಬ್ಜೆಕ್ಟು, ಅಂದರೆ ಅವ್ರ ಚಾಯ್ಸ್ ಒಂದು ಸಬ್ಜೆಕ್ಟ್ ತೊಗೊಳ್ಬೇಕು. ಟೋಟಲ್ ಎಷ್ಟಾಯಿತು? 7 ಪೇಪರ್ ಆಯಿತು. ಆಪ್ಷನಲ್ಲಿ 2 ಪೇಪರು, ಎಸ್ಸೆ 1, 4 ಜನರಲ್ ಸ್ಟಡೀಸು, ಟೋಟಲ್ 7 ಪೇಪರು. ಸೊ ಒಂದಕ್ಕೆ 250 ಮಾರ್ಕ್ಸ್ ಅಂತಂದರೆ ಟೋಟಲ್ 1750 ಆಯಿತು. ಇದ್ರ ಜೊತೆಗೆ ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಪಾಸ್ ಮಾಡ್ಕೊಳ್ಳೇಬೇಕು. ಕನ್ನಡ ಇಂಗ್ಲೀಷ್ ಅಂತ ಹೇಳ್ತಿದ್ದೀನಿ, ಇಂಗ್ಲೀಷ್ ಪ್ಲಸ್ ಆ್ಯಂಡ್ ದೇರ್ ಎನಿ ಇಂಡಿಯನ್ ಲ್ಯಾಂಗ್ವೇಜ್. ಒಬ್ರು ತಮಿಳ್ ತೊಗೋತಾರೆ, ಒಬ್ಬರು ಮಲಯಾಳಂ ತೊಗೋತಾರೆ, ಒಬ್ರು ಹಿಂದಿ ತೊಗೋತಾರೆ. ಸೊ ಬಟ್ ಅದು ಮಾರ್ಕ್ಸ್ ಕೌಂಟ್ ಆಗಲ್ಲ. ಸೊ ಈ 1750 ಮಾರ್ಕ್ಸ್ಗೆ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಸೊ ಇದಾದ ಮೇಲೆ ಇಂಟ್ರ್ಯೂಗೆ ಹೋಗ್ತೀವಿ. ಇಂಟ್ರ್ಯೂ ಏನಂತಂದರೆ 275 ಮಾರ್ಕ್ಸ್ಗೆ ಇಂಟ್ರ್ಯೂ ನಡೆಯುತ್ತೆ ಡೆಲ್ಲಿನಲ್ಲಿ. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಏನು ಓದಬೇಕು? ಸೊ ನಾವು ಏನು ಆ್ಯಕ್ಚುಲಿ ಭಾಳಷ್ಟು ಜನಕ್ಕೆ ಒಂದು ಇದು ಇದೇನು ಎಲ್ಲ ಓದಬೇಕಂತೆ, ಭಾಳ ಓದಬೇಕಂತೆ ಅಂತ. ಸೊ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ತೀನಿ. ಒಬ್ಬ ಸ್ಟೂಡೆಂಟ್ ಬಂದುಬಿಟ್ಟು, ಸರ್ ನನಗೆ ಒಂದು ಚಿಕ್ಕ ಎಕ್ಸಾಮ್ ಸಜೆಸ್ಟ್ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮು ಅಂತ. ನಾನು ಚಿಕ್ಕದು ಅಂದರೆ ಏನಪ್ಪ ಅಂತ ಕೇಳಿದೆ. ಅವನು ಹೇಳ್ದ, ಸರ್ ಒಂದು 10-12 ಸಬ್ಜೆಕ್ಟ್ ಇದ್ದರೆ ಸಾಕು, ಅಷ್ಟು ಓದ್ತೀನಿ ಅಂದೆ. ನಾನು ಹೇಳಿದೆ ಹಂಗಾರೆ IAS ತೊಗೊಂಡು. ಅವ್ನು ಗಾಬರಿ ಆಗ್ಬಿಟ್ಟ. ಸರ್ ನಾನು ಚಿಕ್ಕ ಎಕ್ಸಾಮ್ ಅಂದರೆ ನೀವು ವರ್ಲ್ಡಲ್ಲೇ ಏನೋ ಟಫೆಸ್ಟ್ ಎಕ್ಸಾಮನ್ನು ಸಜೆಸ್ಟ್ ಮಾಡ್ತಿದ್ದೀರಲ್ಲ, ಮತ್ತು ನೀನು ಹೇಳಿದ್ದೆ ಡೆಫಿನೇಷನ್ ಏನಪ್ಪ? 10-12 ಸಬ್ಜೆಕ್ಟು. ಸರ್ 10-12 ಇರುತ್ತೆ ಸರ್, ಅದರಲ್ಲಿ ಭಾಳ ಸಬ್ಜೆಕ್ಟ್ ಇದೆ. ನಾನು ಕ್ಯೂರಿಯಾಸಿಟಿಯಿಂದ ಯಾವ್ಯಾವ ಸಬ್ಜೆಕ್ಟ್ ಇದೆ ಹೇಳಪ್ಪ ಅಂದೆ. ಅವ್ನು ಹೇಳೋಕ್ಕೆ ಶುರು ಮಾಡಿದ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಜಿಯಾಲಜಿ, ಬಾಟ್ನಿ, ಕನ್ನಡ ಲಿಟ್ರೇಚರು, ಪಾಲಿ ಲಿಟ್ರೇಚರು, ಜಗತ್ತಲ್ಲಿ ಇರೋದೆಲ್ಲ ಎಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ಟ ಅವನು. ಯಾರೋ ಅವನಿಗೆ ಹೇಳ್ಬಿಟ್ಟಿದ್ದಾರೆ ಎಲ್ಲ ಓದಬೇಕು ನೀನಂತ. ಅದಕ್ಕೆ ಏನು ಮಾಡಿದ, ಅವನು ಗೂಗಲ್ ಮಾಡಿದಾಗ ಒಂದು ಲಿಸ್ಟ್ ಬಂದಿದೆ. ಅದೇನಂದರೆ ಅವನು ನೋಡಿ ನಂಗೆ ಗೊತ್ತಾಯ್ತು ಅವನು ಏನು ಮಾಡಿದ. ಅವನು ಆಪ್ಷನಲ್ ಸಬ್ಜೆಕ್ಟ್ ಏನು ಹೇಳಿದೆ, ಒಂದು ಚಾಯ್ಸ್ ಮಾಡ್ಕೋಬೇಕು ಅಂತ. ಅವನು ಅದೆಲ್ಲ ಓದ್ಬಿಟ್ಟಿದ್ದಾನೆ. ಓಕೆ, ಅಷ್ಟು ಸಿಲೆಬಸ್ಗಿದೆ ಅಂತ. ಸೊ ನಾನು ಹೇಳಿದೆ ಅಷ್ಟೆಲ್ಲ ಇಲ್ಲಪ್ಪ, 10ನೇ ಕ್ಲಾಸ್ವರೆಗೂ ಏನು ಓದಿದೆಯಾ ನೀನು? ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಎನ್ವೈರ್ಮೆಂಟು, ಸೈನ್ಸು, ಸ್ವಲ್ಪ ಮ್ಯಾಥಮೆಟಿಕ್ಸ್ ಪಾರ್ಟು, ಮತ್ತು ಪೂರ್ತಿ ಅಲ್ಲ ಅದನ್ನು ಹೇಳ್ತೀನಿ. ಅದು ಮ್ಯಾಥಮೆಟಿಕ್ಸ್ ಸ್ವಲ್ಪ ಅಷ್ಟೇ ಇರುತ್ತೆ. ಆಮೇಲೆ ಕರೆಂಟ್ ಅಫೇರ್ಸ್ ಒಂದು ಓದಬೇಕಾಗತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಒಂದು 6 ಸಬ್ಜೆಕ್ಟು. ಮೇನ್ಸ್ ಎಕ್ಸಾಮಿಗೆ ಬಂದರೆ ಆ 6 ಸಬ್ಜೆಕ್ಟಿಗೆ ಇನ್ನೊಂದು 4 ಸಬ್ಜೆಕ್ಟ್ ಆ್ಯಡ್ ಮಾಡ್ಕೊ.
ಇವತ್ತೇನೆಂದರೆ ನೈತಿಕತೆ ಕುಸಿದು ಹೋಗ್ತಾ ಇದೆ, ಕರಪ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸೊ ಒಂದು ಎಥಿಕ್ಸ್ ಸಬ್ಜೆಕ್ಟ್ ಇಟ್ಟಿದ್ದಾರೆ. ಮತ್ತು ಈ ಟೆರರಿಸಮ್ ಆ್ಯಕ್ಟಿವಿಟಿ, ನಕ್ಸಲಿಸಮ್ ಆ್ಯಕ್ಟಿವಿಟಿ ಇವೆಲ್ಲ ಭಾಳ ಆಗ್ತಿರೋದ್ರಿಂದ ಒಂದು ಸೆಕ್ಯೂರಿಟಿ ಸಬ್ಜೆಕ್ಟ್ ಇಟ್ಟಿದ್ದಾರೆ ನಿಮಗೆ. ಹಾಗೆ ಮತ್ತು ಈ ಡಿಸಾಸ್ಟ್ರುಗಳು ಎಲ್ಲೋ ಅರ್ಥಕ್ವೇಕ್ ಆಯಿತು, ಫ್ಲಡ್ ಆಯಿತು, ಸೊ ಅದಕ್ಕೋಸ್ಕರ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಜೊತೆಗೆ ವರ್ಲ್ಡ್ ಹಿಸ್ಟ್ರಿ. ಓಕೆ, ಈ 4 ಸಬ್ಜೆಕ್ಟ್ಗಳನ್ನ ಆ್ಯಡ್ ಮಾಡಿದ್ದಾರೆ. ನೀನು 6 ಸಬ್ಜೆಕ್ಟ್ಗೆ ಇದು 4 ಸೇರಿಸ್ಕೊ 10. ಅಲ್ಲಿಗೆ ಮುಖ್ಯ ಪರೀಕ್ಷೆ ನೀವು 10 ಎಕ್ಸಾಮ್, ಬಟ್ ಇರೋದು 4 ಪೇಪರು, 10 ಸಬ್ಜೆಕ್ಟ್ಗಳಿದೆ ಓದೋಕ್ಕೆ, ಮುಗೀತು. ನಿನ್ನೊಂದು ಆಪ್ಷನಲ್ ಸಬ್ಜೆಕ್ಟ್ ಅದು ಡೆಪ್ತಲ್ಲಿ ಓದಬೇಕು. ಅದು ನೀನು ಯಾಕಂದರೆ ನಿನ್ನ ಎಷ್ಟರ ಮಟ್ಟಿಗೆ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ ಒಂದು ಸಬ್ಜೆಕ್ಟಲ್ಲಿ ಚೆಕ್ ಮಾಡೋಕ್ಕೆ ಇಟ್ಟಿದ್ದಾರೆ, ಅದೊಂದು ಆಪ್ಷನಲ್ ಸಬ್ಜೆಕ್ಟು. ಇದಿಷ್ಟ ಆದರೆ ನೆಕ್ಸ್ಟ್ ಇಂಟರ್ವ್ಯೂ ಹೋಗ್ತೀಯ. ಇಂಟರ್ವ್ಯೂನಲ್ಲಿ ಏನಪ್ಪ ಅಂದರೆ ನಿನ್ನ ಪರ್ಸನಾಲಿಟಿ ಚೆಕ್ ಮಾಡೋಕ್ಕಿದೆ. ಅದನ್ನು ಡೀಟೇಲಾಗಿ ನಾನು ಮತ್ತೆ ಬೇಕಾದ್ರೆ ಹೇಳ್ತೀನಿ ಯಾವುದು ಹೇಗಿರುತ್ತೆ ಅಂತ. ಸೊ ಇಂಟರ್ವ್ಯೂ 275 ಮಾರ್ಕ್ಸ್ ಡೆಲ್ಲಿನಲ್ಲಿ ನಡೆಯುತ್ತೆ. ಟೋಟಲಿ 1750 + 275 ಪ್ರಿಲಿಮ್ಸ್ ಮಾರ್ಕ್ಸ್ ಕೌಂಟ್ ಮಾಡಲ್ಲ ಇಲ್ಲಿ. ಸೊ 2025ಗೆ ಎಕ್ಸಾಮ್ ನಡೆಯುತ್ತೆ. ಓಕೆ. ಸೊ ಅದರಲ್ಲಿ ಯಾರು ಟಾಪ್ ತಗೋತಾರೆ ಅವರು ಫಸ್ಟ್ ರ್ಯಾಂಕ್ ತಗೊಳ್ತಾರೆ. ಅಲ್ಲೂ ಮಿತ್ತಿದೆ. ನಾನು ಭಾಳಷ್ಟು ಸರಿ ಕೇಳ್ತಾ ಇರ್ತೀನಿ, ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಟಾಪ್ ರ್ಯಾಂಕ್ ಬರ್ತಾರೆ ಅಂದರೆ 90, 95, 99 ಹಿಂಗೆ ಹೇಳ್ತಿರ್ತಾರೆ. ಸೊ 55%, 56% ತೊಗೊಂಡವರು ರ್ಯಾಂಕ್ 1 ಇರ್ತಾರೆ. ಓಕೆ. ಸೊ ಹಾಗಾಗಿ ಅಂದರೆ ಆ ಮಿಸ್ಕಾನ್ಸೆಪ್ಷನ್ಸ್ಗಳು ಕಡಿಮೆ ಆಗಬೇಕು. ವಂಡರ್ಫುಲ್ ಸರ್. ಸರ್, ಈಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಇನ್ನೊಂದಷ್ಟು ಪ್ರಶ್ನೆಗಳು. ಮೊದಲನೇದು, ಈಗ ನೀವು ಒಂದು ಪ್ರಶ್ನೆ ಕೇಳಿದೆ, ಈ ಕನ್ನಡ ಅಷ್ಟೇ ನಂಗೆ ಗೊತ್ತಿದೆ, ಇಂಗ್ಲೀಷ್ ನಾನು ಗೊತ್ತು ಇಂಗ್ಲೀಷ್, ಬಟ್ ಇಂಗ್ಲೀಷ್ ನನ್ನ ಸ್ಟ್ರೆಂತ್ ಅಲ್ಲ ಅನ್ನೋರು ಯಾವ ಎಕ್ಸಾಮ್ ತಗೋಬೇಕು? ಎಸ್ ಸರ್, ಕರ್ನಾಟಕದಲ್ಲಿ KPSC ಅವರು ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಟಾಪ್ ಇಂದ ಬರ್ತೀನಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ನಡೆಯೋ ಎಲ್ಲ ಎಕ್ಸಾಮು ಕನ್ನಡದಲ್ಲೇ ಇರ್ತವೆ. ಇಂಗ್ಲೀಷಲ್ಲಿ ಬೇಕಾದ್ರೆ ಸರ್ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮು. ಇದರಲ್ಲಿ ಯಾರು ತಗೊಳ್ತಾರೆ? ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸು, ತಹಸೀಲ್ದಾರು, ಟ್ರೆಜರಿ ಆಫೀಸರು. ಓಕೆ. ಸೊ ಹೀಗೆ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ DYSP ಆಗ್ತಾರೆ. ಸೊ ಇಲ್ಲೂ ಕೂಡ ಒಂದು ಹೆಚ್ಚು ಕಡಿಮೆ ಒಂದು 20-25 ಪೋಸ್ಟ್ಗಳಿರ್ತವೆ. ಸೊ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಆಗ್ತಾರೆ. ಸೊ ಇದು ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟು. ಇದು ಕಂಪ್ಯಾರಿಟಿವ್ ಆಗಿ ಹೇಳೋದಾದರೆ ಯಾರು ಈಗ IAS ತಗೊಳ್ತಿರ್ತಾರೆ ಅದೇ ಸಿಲೆಬಸ್ ಇದಕ್ಕೂ ಕೂಡ ಹೆಚ್ಚು ಕಡಿಮೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಹೇಳ್ಬಿಡ್ತೀನಿ, ಏನಂದರೆ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ. ಕರ್ನಾಟಕದ ಎಕ್ಸಾಮ್ ಬರೀತಾ ಇದ್ದಾರಲ್ವಾ, ಸೊ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜೋಗ್ರಫಿ, ಕರ್ನಾಟಕ ಎಕನಾಮಿ ಓದಬೇಕಾಗತ್ತೆ. ಇನ್ನು ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ ಬಂದಾಗ ಒಂದು ದೊಡ್ಡ ಬದಲಾವಣೆ ಏನು ಅಂತಂದರೆ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಒಂದು ಚಾಯ್ಸ್ ಇದೆ ಅಲ್ವಾ, ಇಲ್ಲದಿಲ್ವೇ ಇಲ್ಲ. ಹಾಗಾಗಿ ಅಲ್ಲಿ 7 ಪೇಪರ್ ಇದೆ, ಇಲ್ಲಿ 5 ಪೇಪರು. ಇನ್ನು ಸಿಲೆಬಸ್ ಒಂದು 70% ಸೇಮ್ ಇದೆ. ಒಂದು ಬದಲಾವಣೆ ಏನಪ್ಪ ಅಂದರೆ ಅಲ್ಲಿ ವರ್ಲ್ಡ್ ಹಿಸ್ಟ್ರಿ ಇದೆ, ಅದನ್ನು ತೆಗೆದಿದ್ದಾರೆ. ಅದ್ರ ಬದಲು ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ರೂರಲ್ ಡೆವಲಪ್ಮೆಂಟು, ಹೆಲ್ತ್ ಆ್ಯಂಡ್ ಹೈಜೀನು, ಸ್ಟ್ಯಾಟಿಸ್ಟಿಕ್ಸು ಒಂದು 4 ಸಬ್ಜೆಕ್ಟು ರಿಪ್ಲೇಸ್ ಮಾಡ್ಕೊಂಡಿದೆ. ವಂಡರ್ಫುಲ್ ಸರ್. ಇದು ಮುಖ್ಯವಾಗಿ ಇದು. ಇನ್ನು ಎಲ್ಲ ಎಕ್ಸಾಮು ಕನ್ನಡದಲ್ಲೇ ಇರುತ್ತೆ. ಅದ್ರ ಕೆಳಗಡೆ ಹಂತದಲ್ಲಿ ಬಂದರೆ ಈಗ PSI ಆಗ್ಬೋದು, ಅದು ಕೂಡ ಕನ್ನಡದಲ್ಲೇ ಅವಕಾಶ. ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷಲ್ಲೂ ಬರಿಬೋದು. ಮತ್ತು ಕೆಲವೊಬ್ರು ಅದು ಒಂದು ಮಿಸ್ಟೇಕ್ ಇದೆ ಸರ್, ಕರ್ನಾಟಕ ಅಂದರೆ ಕನ್ನಡದಲ್ಲಿ ಅಷ್ಟೇ ಬರೀಬೇಕು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರದ ಯೋಚನೆ ಮಾಡೋರು ಇದ್ದಾರೆ. ಇಂಗ್ಲೀಷ್ ಮೀಡಿಯಮು ಇರುತ್ತೆ, ಕನ್ನಡದಲ್ಲಂತೂ ಎಲ್ಲರಿಗೂ ಅವಕಾಶ ಇರುತ್ತೆ. FDA, ಗ್ರೂಪ್ C ಎಕ್ಸಾಮ್ಸು, ಈ ವಾರ್ಡನ್ ಎಕ್ಸಾಮ್ ಅಂತ ಬರುತ್ತೆ. ಸೊ SDA ಎಕ್ಸಾಮ್ ಅಂತ ಬರುತ್ತೆ. ಸೊ ಹೀಗೆ ತುಂಬ ಎಕ್ಸಾಮ್ಸ್ಗಳು ನಿಮಗೆ ಇದ್ದಾವೆ, ಅವೆಲ್ಲವೂ ಕೂಡ ಕನ್ನಡದಲ್ಲೇ ಇರ್ತವೆ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಬೇಕು ಅನ್ಕೊಂಡು, ಒಂದು ಎಷ್ಟು ಓದಬೇಕು ಅನ್ನೋದು, ನೀವು ಓದಬೇಕು ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಇಂಡೈರೆಕ್ಟಾಗಿ ನನಗೆ ಕೊಟ್ರಿ. ಆ ಹುಡುಗನ ಪ್ರಶ್ನೆ ಕೇಳಿದಾಗ ನೀವು ಹೇಳಿದ್ರಿ ಆ ಥರ ಅಂತ ಏನಿರಲ್ಲ, ಆದರೂ ಕೆಲವ್ರ ಮನಸ್ಸಲ್ಲಿರುತ್ತೆ ತುಂಬ ಓದಬೇಕಾಗತ್ತೆ ಅನ್ನೋದೊಂದಿರುತ್ತೆ. ತುಂಬ ಅನ್ನೋದು ಅದು ಪರ್ಸ್ನಲ್ ಇದು. ಅದು ನನಗೆ ಬೇರೆ ತುಂಬ, ನನಗೆ ಬೇರೆ ಅನಿಸುತ್ತೆ, ನಿಮ್ಗೆ ಬೇರೆ ಅನಿಸುತ್ತೆ. ನಂಗೆ 4 ತಾಸು ಓದಿ ತುಂಬ ಅನಿಸುತ್ತೆ, ನಿಮ್ಗೆ 8 ತಾಸು ಓದಿದ್ರೆ ತುಂಬ ಅನಿಸ್ಬೋದು. ಹಾಗೆ ಬಟ್ ಜನರಲ್ ಆಗಿ ಎಷ್ಟು ಓದಬೇಕಾಗುತ್ತೆ ಸರ್? ಸರ್, ನನಗೆ ಈ ಪ್ರಶ್ನೆ ತುಂಬ ಜನ ಹುಡುಗರು ಕೇಳ್ತಾರೆ, ಟಾರ್ಗೆಟ್ ಹಾಕ್ಕೊಡಿ ಸರ್, ಟೈಮ್ ಟೇಬಲ್ ಹಾಕ್ಕೊಡಿ ಅಂತ. ನಾನು ನಂಬರ್ ಟೈಮ್ ಟೇಬಲ್ ಏನು ಗೊತ್ತಾ, ಟಾರ್ಗೆಟು ಒಂದು ಚಾಪ್ಟರ್ ಓದು ಅಂತ ಇಟ್ಕೊಳ್ಳೋಣ ಹೊರತು 1 ಗಂಟೆ ಓದೋಣ 10 ಗಂಟೆ ಓದೋಣ ಅಂತ ಇಟ್ಕೋಬೇಡಿ. ಬುಕ್ಕನ್ನು ಇಟ್ಕೊಂಡು 10 ಗಂಟೆ ಓದೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಸೊ ಎಷ್ಟು ಗಂಟೆ ಓದಬೇಕು ಅನ್ನೋರಿಗೆಲ್ಲ ನಾನು ಪ್ರಶ್ನೆ ಕೇಳೋದು, ಇಲ್ಲಿಂದ ನೀವು ಡೆಲ್ಲಿಗೆ ಹೋಗೋಕೆ ಎಷ್ಟು ಟೈಮ್ ಬೇಕು? ಒಬ್ಬ ಹೇಳ್ತಾನೆ ಸರ್ 18 ಗಂಟೆ, ಒಬ್ಬ ಹೇಳ್ತಾನೆ 2.5 ಗಂಟೆ. ಸೊ ಯಾಕೆ ಹಂಗೆ ವ್ಯತ್ಯಾಸ ಅಂತಂದರೆ ನಿಮ್ಮ ಕೆಪಾಸಿಟಿ. ನಾನು ಸುಮ್ಮನೆ ಫೋರ್ಸ್ ಮಾಡಿದ ತಕ್ಷಣ ನೀವು ಗೆಲ್ಲಲ್ಲ. ಯಾವಾಗ ನಮ್ಮ ಕೆಪಾಸಿಟಿ ಅರ್ಥ ಆಗುತ್ತೆ, ನನಗೆ ಒಂದು ದಿನಕ್ಕೆ 100 ಪುಟ ಓದೋ ಕೆಪಾಸಿಟಿ ಇದೆ, ಅದ್ರ ತಕ್ಕಂಗೆ ಓದ್ಕೊಂಡು ಹೋಗೋಣ. ಅದು ಬಿಟ್ಟು ಇನ್ಯಾರೋ 500 ಪುಟ ಓದಿದ್ರಂತೆ, ವಿವೇಕಾನಂದ ಹಿಂಗೆ ತಿರುಗಿಸ್ಬಿಟ್ಟು ಬುಕ್ ಮುಗಿಸ್ತಿದ್ರಂತೆ ಅಂತ ಹೇಳ್ಬಿಟ್ಟು ನಾನು ಬುಕ್ ತಿರುಗಿಸಿದ್ರೆ ನನ್ನ ತಲೆಗೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಎಷ್ಟು ಅವರ್ಸ್ ಅಂತ ನಾನು ಹೇಳಲ್ಲ. ಸೊ ನಿನಗೆ ಎಷ್ಟಾಗುತ್ತೆ ಸ್ಲೋ ಹೋಗೋಣ, ಪರವಾಗಿಲ್ಲ.
ಈಗ ಸ್ಲೋಗಿ ಹೋದರೆ ಟ್ರಾಫಿಕಲ್ಲಿ ಲೇಟಾಗಿ ಮುಟ್ತೀನಿ ಅಷ್ಟೇ. ಬೇಗ ಬಿಡಬೇಕಷ್ಟೇ. ಹಾಂ, ಬೇಗ ಬಿಡಬೇಕು ಅಥವಾ ಲೇಟಾಗಿ ಮುಟ್ತೀನಿ, ಮುಟ್ಟೋದು ಇಂಪಾರ್ಟೆಂಟ್. ಓಕೆ. ಅದು ಬಿಟ್ಟು ನಾನು ಅವ್ರ ಜೊತೆಗೆ ಓಡ್ತೀನಿ ಅಂತ ಆಟೋ ಇಟ್ಕೊಂಡು ನಾನು ಡೆಲ್ಲಿಗೆ ಫ್ಲೈಟ್ ಜೊತೆ ಕಾಂಪೀಟ್ ಮಾಡ್ತೀನಿ ಅಂತ ಹೋದರೆ ಇಲ್ಲೇ ಒಂದು 100 ಮೀಟ್ರಲ್ಲೇ ಆಕ್ಸಿಡೆಂಟ್ ಆಗುತ್ತೆ. ತುಂಬ ಸರ್, ಇದು ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟದ್ದೆ. ಈಗ ಒಂದು ನನಗೆ, ಈಗ ನಾವು 2025 ಮೇನಲ್ಲಿದ್ದೀವಿ. ಓಕೆ, ಈಗ ಒಬ್ಬ ವ್ಯಕ್ತಿ ಡಿಗ್ರಿ ಮುಗಿಸಿದ್ದಾರೆ ಅಂತ ಅಂದ್ಕೊಳ್ಳಿ, ಲಾಸ್ಟ್ ಇಯರ್ ಮಾಡಿದ್ದಾರೆ, ಅಥವಾ ಈಗ ಮುಂದಿನ ವರ್ಷ ಮುಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ಗೆ. ಸೊ ಅವ್ರು ಡಿಸೈಡ್ ಮಾಡಿದ ನಾನು IAS KAS ಮಾಡ್ತೀನಿ ಅಂತಂದರೆ ಅವ್ರಿಗೆ ಒಂದು ಏನು ಹೇಳಿ ಸರ್, ನಾನು ಹೇಳೋದು ಒಂದು ಟೈಮ್ ಫ್ರೇಮ್ ಅಂತ ಹಾಕ್ಕೊಡೋದಾದರೆ ಇಷ್ಟು ಟೈಮ್ ಕೊಡಿ, ನೀವು ಇಷ್ಟು ವರ್ಷನೋ ಇಷ್ಟು ತಿಂಗಳು ನೀವು ಕೊಡಬೇಕಾಗುತ್ತೆ ಇದಕ್ಕೆ, ಅದ್ರ ಬಗ್ಗೆ ಏನು ಹೇಳಿ ಸರ್? ಇವಾಗ ಎಕ್ಸಾಮ್ ಪ್ರೋಸೆಸ್ IAS ಅಂತೂ ಆದರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಫಿಕ್ಸ್ ಇರುತ್ತೆ. ಅಂದರೆ ಪ್ರತಿ ವರ್ಷ ಮೇನಲ್ಲಿ ಎಕ್ಸಾಮ್ ನಡೆಯುತ್ತೆ, ಒಂದು ದಿವಸ ಹಿಂದೆ ಮುಂದೆ. ನೆಕ್ಸ್ಟು 2 to 3 ಮಂತ್ಸ್, ಆಗಸ್ಟ್ ಹಿಂಗೆ ಸೆಪ್ಟೆಂಬರಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ, ನೆಕ್ಸ್ಟು ಜನವರಿ ಟೈಮಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಸೊ ಈ ಸೈಕಲ್ ರಿಪೀಟ್ ಆಗುತ್ತೆ. ಸ್ಟೇಟ್ ಸರ್ವಿಸ್ಗಳು ಹಾಗಲ್ಲ, ಅವ್ರು ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಬಟ್ ಒಂದು ಸರಿ ಶುರುವಾದರೆ ಹಿಂಗೆ ಒಬ್ಬ ಡಿಗ್ರಿ ಮುಗಿಸಿರೋ ಹುಡುಗ ನಾನು ಕೇಳಿದರೆ ಅವನು ಒಂದು 3 ವರ್ಷ ಅದಕ್ಕಂತ ಇಟ್ಕೊಳ್ಬೇಕು. ಈಗ 10 ವರ್ಷ ಓದ್ತೀನಿ, ನೀವು ಬರೆಯೋದು ಬೇಡ ಅಂತ ಹೇಳ್ತಿಲ್ಲ, ಒಂದು 3 ವರ್ಷ ಟಾರ್ಗೆಟು. ಅದಾಗಿಲ್ಲ ಅಂದರೆ ಬರೆಯೋದು ಬಿಡೋದು ಬೇಡ, ಅವ್ನು ಕೆಲಸ ಮಾಡಬೇಕಾ, ಮನೆ ಜವಾಬ್ದಾರಿ ಇದೆಯಾ ತೊಗೊಂಡು ಜೊತೆಗೆ ಬರ್ಕೊಟ್ಟು ಹೋಗಲಿ. ಭಾಳ ಒಳ್ಳೆ ವಿಚಾರ ಹೇಳಿದ್ರಿ. ಸೊ ನನ್ನ ಪ್ರಕಾರ ನಾನು ಒಂದು ಕಡೆ ಓದಿದ್ದೆ, ನೀವು ಶ್ರದ್ಧೆಯಿಂದ, ತಾಳ್ಮೆಯಿಂದ, ಡೆಡಿಕೇಟೆಡ್ ಆಗಿ ಯಾವುದೇ ಸಬ್ಜೆಕ್ಟಲ್ಲಿ ನೀವು ಮುಳುಗಿದ್ರೆ 3 ವರ್ಷದಲ್ಲಿ ಸರ್ ನೀವು ಆ ಸಬ್ಜೆಕ್ಟಲ್ಲಿ ಜೀನಿಯಸ್ ಆಗ್ಬೋದಂತೆ. ಅಂದರೆ ನೀವು ಬೇರೆ ಎಲ್ಲವನ್ನೂ ಬಿಟ್ಟರೆ ಆಗ್ಬೋದು ಅಂತ ನಾನು ಎಲ್ಲೋ ಒಂದು ಕಡೆ ಓದಿದ್ದು ನನಗೆ. ಸೊ ಈಗ ನೀವು ಹೇಳಿರೋದು ತುಂಬ ಒಳ್ಳೆ ಪಾಯಿಂಟ್. 3 ವರ್ಷ ನೀವು ಅದಕ್ಕೆ ಟೈಮ್ ಕೊಟ್ಟರೆ ಎಲ್ಲವನ್ನೂ ಬಿಟ್ಟು ನೀವು ಅಂದರೆ ನೀವು ಆ ಎಕ್ಸಾಮ್ನ ಕ್ಲಿಯರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಅಲ್ವಾ. ಅಕಸ್ಮಾತ್ ಮಾಡದೇ ಇದ್ದರೆ ನೀವು ಬೇರೆ ಕೆಲಸ ಮಾಡ್ತಾನೋ ಅದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋದು ಒಳ್ಳೆ ವಿಚಾರ ಹೇಳಿದ್ರಿ ಸರಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳಬೇಕನ್ಕೊಂಡೆ, ಈ ಕೆಲಸ ಮಾಡೋರು ಇರ್ತಾರೆ ಆಲ್ರೆಡಿ. ಓಕೆ, ಈಗ ಒಂದು ನನಗೆ ಆಗಿಲ್ಲ ಅಂತ ಕೆಲಸ ಮಾಡೋದು ಬೇರೆ. ಎಸ್ ಸರ್. ಆದರೆ ಕೆಲಸ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು. ಓಕೆ, ಬಟ್ ನನ್ನ ಮನಸ್ಸಲ್ಲಿತ್ತು, ಈಗ ನಾನು ಮಾಡಬೇಕು ಅಂದರೆ ಆಗುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ ಸರ್. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಏನಂದರೆ ನಾವು ಸ್ಟೂಡೆಂಟ್ಸ್ ಲೈಫ್ ಇದ್ದಾಗೂ ಕೂಡ ಯಾರೋ ನಾನು ಭಾಳ ಓದಬೇಕು ಅಂತ ಕೂತ್ಕೊಂಡಿರ್ತಾನೆ, ಫ್ರೆಂಡ್ಸ್ ಬಂದು ಕರೀತಾರೆ ಮೂವಿಗೆ ಹೋಗೋಣ ಅಂತ. ನಾನು ಓದ್ಕೋಬೇಕು ಕಣೋ ಹೋಗು ಅಂತಾರೆ. ಅವ್ನು ಮೂವಿಗೆ ಹೋಗ್ತಾನಲ್ಲ, ಆ್ಯಕ್ಚುಲಿ ಇವನು 3 ಗಂಟೆ ಆ ಮೂವಿನಲ್ಲಿರ್ತಾನೆ, ಓದ್ತಾ ಇರಲ್ಲ. ಮೂವಿಗೆ ಹೋದವನು ಏನು ಮಾಡ್ತಾ ಇರ್ತಾನೆ, ಅಯ್ಯೋ ನನ್ನ ಫ್ರೆಂಡ್ ಓದ್ತಾ ಇದ್ದಾನೆ, ನಾನು ಎಕ್ಸಾಮ್ ಇದ್ರೂ ಮೂವಿಗೆ ಬಂದಿದ್ದೀನಿ ಅಂತ ಅವ್ನು ಮೂವಿ ನೆಟ್ಟಿಗೆ ನೋಡಲ್ಲ, ಈ ಕಡೆಗೆ ಯೋಚನೆ ಮಾಡ್ತಾ ಇರ್ತಾನೆ. ಓಕೆ. ಸೊ ಇದನ್ನು ಯಾಕೆ ಹೇಳಿದೆ ಅಂದರೆ, ಈ ವರ್ಕಿಂಗ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಇದೆ, ಏನಂದರೆ ಸ್ಟೆಬಿಲಿಟಿ ಇದೆ ಆಲ್ರೆಡಿ. ನನಗೆ ಏನು ಯಾರು ಕ್ವಶನ್ ಮಾಡಲ್ಲ, ನನಗೆ ಏನು ಎಕ್ಸಾಮ್ ಪಾಸ್ ಆಯ್ತಾ, ಏನು ಕೆಲಸ ಸಿಗ್ತಾ ಅಂತ ಯಾರು ಕೇಳಲ್ಲ. ಕರೆಕ್ಟ್. ಸೊ ಆ ಏನು ಮೆಂಟಲ್ ಸ್ಟೆಬಿಲಿಟಿ ಏನಿದೆ ಅಲ್ಲ, ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಷನ್ನು ಕೊಡೋಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ, ಸಂಬಳ ಬರ್ತಾ ಇದೆ, ಮೇನ್ ಸರ್ ಅದು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಿಗೋ 2 ಗಂಟೆ, ಸಿಗೋ 4 ಗಂಟೆನ ಪವರ್ಫುಲ್ ಆಗಿ ಯೂಸ್ ಮಾಡ್ತಾರೆ. ನಮ್ಮ ಹತ್ರ ತುಂಬ ಉದಾಹರಣೆ ಇದೆ ಸರ್. ಆ್ಯಕ್ಚುಲಿ ಶ್ರೀಕಾಂತ್ ಅಂತ ರ್ಯಾಂಕ್ 680 ತೊಗೊಂಡ್ರು. ಅವರು ಹರಪನಹಳ್ಳಿನಲ್ಲಿ ಡಾಕ್ಟರ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅವ್ರ ಪ್ರೆಷರ್ ಅಂತಂದರೆ, ಅವ್ರು ಇದ್ದದ್ದು ಒಬ್ಬರೇ ಡಾಕ್ಟರ್ ಅಂತೆ, ಕೊನೆಗೂ ಹೆರಿಗೆನೂ ಮಾಡಿಸ್ಬೇಕಾಯ್ತು ನಾನು ಆರ್ಥೋಪೆಡಿಕ್ ಡಾಕ್ಟರ್ ಆಗಿ. ಅದು ಒಂದ್ಸರಿ ಮಾಡಿಸಿದ್ದಲ್ಲ, ಈಗ ನಾನು ಬ್ರ್ಯಾಂಡ್ ಆಗಿಬಿಟ್ಟೆ, ಏನಿದ್ರು ನಡೀತು ಪರವಾಗಿಲ್ಲ ಮಾಡ್ತಾರೆ ಅಂತ. ಅಂಥದ್ರ ಮಧ್ಯೆ ನಾನು ಓದಬೇಕಾಗಿತ್ತು. ಬಟ್ ಹೆಂಗೆ ಸಕ್ಸಸ್ ಸಿಕ್ತು, ಯಾವಾಗ ಒಂದು ಸ್ಟೆಬಿಲಿಟಿ ಅಂತ ಇರುತ್ತೆ ಅವ್ರಿಗೆ, ಅದೇ ಅಡ್ವಾಂಟೇಜು. ಇವರು ಉಳಿದವರೆಲ್ಲ ಏನು ಮಾಡ್ತಿರ್ತಾರೆ, ಅವರು ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ ಅವ್ರು ಯೋಚನೆ ಮಾಡ್ತಾರೆ ಕ್ಯಾಬಲ್ಲಿ 1 ಗಂಟೆ ನಾನು ಓದಬೇಕು ಅಂತ, ಯಾಕಂದ್ರೆ ಅಲ್ಲೂ ವರ್ಕ್ ಮಾಡಬೇಕು. ಮಧ್ಯೆ ಊಟದ ಬ್ರೇಕಲ್ಲಿ ನಾನು 1 ಗಂಟೆ ಓದ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ, ವಾಪಸ್ ಬರ್ಬೇಕಾದ್ರೆ ಓದ್ತಾರೆ. ಎಷ್ಟು ಇಂಥ ಉದಾಹರಣೆಗಳು ಸುಮಾರಿದೆ. ಇಂಥ ಉದಾಹರಣೆಗಳು ಈ ಥರ ಮಾಡಿಕೊಂಡು ಓದಿರುವಂಥದ್ದು ಭಾಳ ಉದಾಹರಣೆಗಳಿದೆ. ಸೊ ಈಗ ಕೆಲಸ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾಡಬಹುದು, ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಸೋಮಶೇಖರ್ ಹೇಳುವಂಥ ಮಾತು. ಕರೆಕ್ಟಾ ಸರ್? ಖಂಡಿತ ಸರ್. ಈಗ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ಬರುವಂಥದ್ದು, ಈಗ ಕೆಲಸ ಮಾಡೋರನ್ನ ಬದಿ ಸರಿಸೋಣ, ಯಾಕಂದರೆ ಅವ್ರ ಹತ್ರ ದುಡ್ಡು ಒಂದು ಹಂತಕ್ಕೆ ಇರುತ್ತೆ. ಓಕೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಇರುತ್ತೆ. ಆದರೆ ನಮ್ಮ ಹಳ್ಳಿಗಾಡಿನ ನಮ್ಮ ಥರದ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಮ್ನ ವಿದ್ಯಾರ್ಥಿಗಳು